ತುರುವೇಕೆರೆ ತಾಲೂಕಿನ ಕುಣಿಕೇನಹಳ್ಳಿ ಗ್ರಾಮವು ಒಕ್ಕಲಿಗರ ಕಪಿಮುಷ್ಟಿಯಲ್ಲಿದ್ದು ದಲಿತರಿಗೆ ರಕ್ಷಣೆ ಇಲ್ಲ ಅಂತ ಛಲವಾದಿ ಮಹಾಸಭಾದ ಕಾರ್ಯದರ್ಶಿ ಜಗದೀಶ್ ಆರೋಪ ಮಾಡಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಕಳೆದ ವರ್ಷ ತಾಲೂಕು ಆಡಳಿತ, ಸಮಾಜ ಕಲ್ಯಾಣ ಇಲಾಖೆ, ಪೊಲೀಸ್ ಇಲಾಖೆ ನೆರವಿನಿಂದ ಗ್ರಾಮದ ಕೆಂಪಮ್ಮ ದೇವಸ್ಥಾನಕ್ಕೆ ಪ್ರವೇಶ ಮಾಡಿದ್ದೆವು. ಅಂದಿನಿಂದ ಜಾತ್ರಾ ಮಹೋತ್ಸವ, ದೇವಸ್ಥಾನದ ಕಾರ್ಯಕ್ರಮಗಳಿಂದ ನಮ್ಮನ್ನ ದೂರವಿಡುವ ಮೂಲಕ ಸವರ್ಣೀಯರು ನಮ್ಮ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳುತ್ತಿದ್ದಾರೆ ಎಂದು ಆಪಾದನೆ ಮಾಡಿದ್ದಾರೆ. ಸವರ್ಣೀಯರು ದಲಿತರ ಮೇಲೆ ದೌರ್ಜನ್ಯ ನಡೆಸ್ತಾ ಇದ್ದು, ದೂರು ನೀಡಿದರೆ ಪೊಲೀಸರು ಪ್ರಕರಣ ದಾಖಲಿಸಲು ಮೀನಾಮೇಷ ಎನಿಸುತ್ತಿದ್ದಾರೆ. ಎಫ್ಐಆರ್ ದಾಖಲಿಸದೆ ಪಕ್ಷದಲ್ಲಿ ಛಲವಾದಿ ಮಹಾಸಭಾ ಹಾಗೂ ದಲಿತ ಬಾಂಧವರು ಪಾದಯಾತ್ರೆ ಮೂಲಕ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಜೊತೆಗೆ ತಾಲೂಕು ಆಡಳಿತದ ಪ್ರಯತ್ನನೂ ವಿಫಲ ಆಗಿದೆ, ತಹಸೀಲ್ದಾರರ ಪ್ರಯತ್ನ ವಿಫಲ ಆಗಿದೆ, ಆಮೇಲೆ ತಹಸೀಲ್ದಾರರ ಆದೇಶವನ್ನು ಕೂಡ ಕಡೆಗಣಿಸಿದ್ದಾರೆ. ಇವೆಲ್ಲವೂ ಉದ್ದಟತನದಿಂದ ಮೆರೆದು ಕುಣಿಕೇನಹಳ್ಳಿಯಿಂದ ಒಂದು ರಿಪಬ್ಲಿಕ್ ಆಫ್ ಕುಣಿಕೇನಹಳ್ಳಿ ಅಂತ ಮಾಡ್ಕೊಂಡಿದ್ದಾರೆ. ಅಂದ್ರೆ ಕುಣಿಕೇನಹಳ್ಳಿನ ಒಕ್ಕಲಿಗ ಒಂದು ಕಪಿ ಮುಟ್ಟಿ ಹಿಡ್ಕೊಂಡಿದ್ದಾರೆ. ಅಲ್ಲಿಗೆ ಯಾವುದೇ ರೀತಿಯಾದ ಸಾಂವಿಧಾನಿಕವಾದ ವ್ಯವಸ್ಥೆ ಇಲ್ದಂಗೆ ಮಾಡಿದ್ದಾರೆ. ದಲಿತರಿಗೆ ರಕ್ಷಣೆನೇ ಇಲ್ಲ. ಮುಖ್ಯವಾಗಿ ನಮ್ಮ 5 ಜನಕ್ಕಂತೂ ಅಲ್ಲಿ ರಕ್ಷಣೆ ಇಲ್ಲ. ಇದಕ್ಕೆಲ್ಲ ಕಾರಣಕರ್ತರು ಇವರೇ ಅನ್ನೋ ರೀತಿಯಲ್ಲಿ ನಮಗೆ ಭಯದ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ನಾವು ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟಿದ್ವಿ. ಮೊದಲನೇದಾಗಿ ಪೊಲೀಸ್ ಇಲಾಖೆಯವರು ಇದನ್ನ ಅಟ್ರಾಸಿಟಿ ಕಂಪ್ಲೇಂಟ್ ತಗೊಂತಾ ಇಲ್ಲ. ಈ ಒಂದು ವಿರುದ್ಧ ನಾವೀಗ ದೂರು ಕೊಟ್ಟಿದ್ದೀವಿ. ದೂರು ಕೊಟ್ಟರು ಕೂಡ ತಿಪ್ಪೆ ಸಾರಿಸೋ ಕೆಲಸನ ಅಲ್ಲಿಯ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಮಾಡ್ತಾ ಇದ್ದಾರೆ. ಬೇಕು 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 ಅಂತ ಮಾಡೋದು